ಇವರು ನಮ್ಮಣ್ಣ ಇವರೇ ಫಸ್ಟ್ ಹಾಕಿದ್ದು ಕೃತಿಕಾನ. ಇವರು ಕಂಪ್ನಿಯಿಂದ ಬಂದು ಒಂದ್ಸಲ ಫೋಟೋ ಹಾಕಿದ್ರು. ಅದನ್ನೆಲ್ಲ ನನ್ನ ಫ್ರೆಂಡ್ಸ್ಗಳೇ ಇದು ಯಾವುದೋ ಎಡಿಟ್ ಮಾಡೋರಲ್ಲ ನಿಮ್ಮೂರಲ್ಲಿ ಅಂತ ಕೇಳ್ತಿದ್ರು. ಇಲ್ಲಪ್ಪ ಅದು ನಮ್ಮೂರಲ್ಲಿ ಎಡಿಟ್ ಮಾಡಿರೋದಲ್ಲ, ಅದು ಬೆಳೆದಿರೋದು ಹೆಂಗಿತ್ತು ಕೃತಿಕಾ ತಳಿ, ಮಾಡ್ಬೋದು ಮಾಡಿ ಅಂತ ಅವ್ರಿಗೂ ಹಂಗೆ ಅಂದೆ. ಕಾಯಿಯಲ್ಲಿ ಚೆನ್ನಾಗಿ ಬರ್ತದೆ, ಮತ್ತು ಕಲ್ಲರು ಚೆನ್ನಾಗೈತೆ, ಮತ್ತು ಕಾಯಿ ತೂಕ ಚೆನ್ನಾಗಿ ಬರ್ತದೆ. ಮಾರ್ಕೆಟಿಂಗಲ್ಲಂತೂ ನಂಬರ್ 1 ಕಾಯಿ. ಈಗ ಎಲ್ಲಿ ಕೇಳಿದ್ರು ಯಾವ ತಳಿ ಕೃತಿಕಾ ಅಂದರೆ ಎಷ್ಟಿದ್ರು ತಗೊಂಬನ್ನಿ ನಾವು ಸೇಲ್ ಮಾಡಿಕೊಡ್ತೀವಿ ಅಂತಾರೆ. ಇವಾಗಂತೂ ಸ್ಪಾಟಿಗೆ ಬಂದು ತುಂಬ್ಕೊಂಡು ಹೋಗ್ತೀವಿ, ಅದು ಎಷ್ಟಿದೆ ಅಂತ ಹೇಳಿ, ಅದೆಷ್ಟೇ ಟನ್ ಇರಲಿ ನಾವೇ ಬಂದು ತುಂಬ್ಕೊಂಡು ಹೋಗ್ತೀವಿ ಸ್ಪಾಟಿಗೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಕಾಯಿ ಒಳ್ಳೆ ತೂಕನೂ ಬರ್ತದೆ, ಒಳ್ಳೆ ಕಲ್ಲರ್ ಬರ್ತದೆ, ಶೈನಿಂಗ್ ಚೆನ್ನಾಗೈತೆ ಕಾಯಿ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಅಂತ. ಈ ಮೊನ್ನೆನಹಳ್ಳಿ ಗ್ರಾಮ, ಬಿಂಡಿಗನೂಲೆ ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾವು ಸುಮಾರು ಒಂದು 10 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ. ತರಕಾರಿ ಬೆಳಿತೀವಿ, ಹೆಚ್ಚುವರಿಯಾಗಿ ತರಕಾರಿನೇ ಬೆಳೆಯೋದು ನಾವು. ಅಲ್ಲಿ ಮುಂಚೆ ಕ್ಯಾಪ್ಸಿಕಮ್ ಎಲ್ಲ ಮಾಡ್ತಿದ್ದೋ. ಇತ್ತೀಚೆಗೆ ಸ್ವಲ್ಪ ಅದು ಥ್ರಿಪ್ಸು ವೈರಸ್ಸಿಂದ ಸ್ವಲ್ಪ ಬೇಸತ್ತಿ ಇವಾಗ ಒಂದು 4 ವರ್ಷದಿಂದ ಸೌತೆ ಮತ್ತು ಅಲಂಕಾರ, ಯೋಗಿ, ಟೊಮೆಟೊಗಳನ್ನ ಹೆಚ್ಚಾಗಿ ಬೆಳಿತಾಯಿದ್ದೀವಿ ನಾವು ಇವಾಗ. ಈಗ ಒಂದು 2 ವರ್ಷದಿಂದ ಈಚೆಗೆ ಸೌತೆನೇ ಅದನ್ನೇ ಒಂದು ಬೇಸಾಯವಾಗಿ ತಗೊಂಡಿದ್ದೀವಿ ನಾವು. ಯಾಕಂದರೆ ಅದರಲ್ಲಿ ಬರುವಂಥ ಆದಾಯ ಮತ್ತು ಅದರಲ್ಲಿ ಆಗುವಂಥ ಖರ್ಚು ಅದು ಕಟಾವೇ ಬೇಗ ಆಗುತ್ತೆ. ಅದರಿಂದ ನಾವು ಅದನ್ನೇ ಒಂದು ಬೇಸಾಯವಾಗಿ ತಗೊಂಡಿದ್ದೀವಿ 2 ವರ್ಷದಿಂದ. ತುಂಬ ಚೆನ್ನಾಗಿದೆ ಲಾಭ. ನಾವು ಮುಂಚೆ ಎಲ್ಲ ಬೇರೆ ತಳಿ ಬೆಳೀತಿದ್ದೋ, ಅದು ನಮ್ಗೆ ಯಾಕೋ ಸರಿ ಬರಲಿಲ್ಲ. ಅದು ಈ ಸಲ ಕೃತಿಕಾ ತಳಿ ಮಾಡಿದ್ದೀವಿ, ತುಂಬ ಚೆನ್ನಾಗೈತೆ. ಈಗ ಮೊನ್ನೆ ಫಸ್ಟ್ ಕಟಾವು ಮಾಡಿದ್ವಿ, ಸ್ಯಾಂಪಲ್ಲು ಒಂದು 2 ಟನ್ನು ಎತ್ತಿದ್ದೀವಿ. ಈಗ ನೆಕ್ಸ್ಟು ನಾಳೆ ಕಟಾವು ಮಾಡಬೇಕು. ಒಂದು 7ರಿಂದ 8 ಟನ್ ಅಂತೂ ಕಟಾವು ಸಿಗ್ತದೆ ನೆಕ್ಸ್ಟಿಗೆ. ಸುಮಾರು ನಾವು ಒಂದು 15 ಕಟಾವನ್ನಾರು ಮಾಡೋಣ ಅಂತ ನಮ್ಮ ಅನಿಸಿಕೆ ಐತೆ. ಎಕರೆಗೆ 5,500ರಿಂದ 6,000 ಸಸಿ ಕುಣಿಸಿದ್ದೀವಿ ನಾವು. 2 ಎಕರೆ ಮಾಡಿದ್ದೀವಿ. 2 ಎಕರೆಯಿಂದ ಒಂದು 12ರಿಂದ 12,500 ಸಸಿ ಎಲ್ಲ ನಾವು ಬೀಜ ನಾಟಿ ಮಾಡಿದ್ದೀವಿ. ನಾವು ಯಾವತ್ತೂ ಸಸಿ ನಾಟಿ ಮಾಡಲ್ಲ, ಬೀಜನೇ ತಂದು ನಾಟಿ ಮಾಡೋದು. ಹಂಗಾಗಿ 2 ಎಕರೆಯಿಂದ 12ರಿಂದ 12,500 ನಾಟಿ ಮಾಡಿದ್ದೀವಿ. ಎಲೆ ಸ್ವಲ್ಪ ರಫ್ ಇರೋದ್ರಿಂದ ಸ್ವಲ್ಪ ಈ ವೆದರ್ಗೆ, ಅಲ್ಲೇ ಒಂದು 20 ದಿವಸ ಆಯ್ತು ವೆದರ್ ಸ್ಟಾರ್ಟ್ ಆಗಿ. ಆದರೂ ಒಂದು 2 ಟ್ರಿಪ್ ಔಷಧಿ ಸ್ಪ್ರೇ ಮಾಡಿದ್ರು ಔಷಧಿ ನಿಲ್ಲಿಲ್ಲ. ಆದರೂ ಕೂಡ ಬೂದಿ ರೋಗ ಮತ್ತು ಚುಕ್ಕಿ ಕಂಟ್ರೋಲ್ ಆಗೈತೆ. ಅಂದರೆ ಎಲ್ಲ ರಫ್ ಇರೋದ್ರಿಂದ ಚೆನ್ನಾಗೈತೆ, ಮಾಡ್ಬೋದು, ತಪ್ಪೇನಾಗಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ಈ ತಳಿಲಿ ಕೃತಿಕಾದಲ್ಲಿ ರೋಗ ತಡೆಯೋ ಶಕ್ತಿ ಅಂತೂ ತುಂಬ ಚೆನ್ನಾಗೈತೆ. ಬೇರೆ ತಳಿ ನೋಡಿದ್ದೀವಿ, ಬೆಳೆದಿದ್ದೀವಿ ನಾವೇನೆ, ಆದರೂ ಕೂಡ ಅದಕ್ಕಿಂತಲೂ ಇದು ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗೈತೆ. ರೋಗ ಕಂಟ್ರೋಲ್ ಆಯ್ತದೆ. ರೋಗ ಅಷ್ಟು ಬೇಗ ರೋಗ ತಗೊಳ್ಳಲ್ಲ ಇದಕ್ಕೆ. ಅಷ್ಟು ಇಳುವರಿ ಬರ್ತದೆ ಇದು. ತಾಳ್ಫಲ ಇಳುವರಿ ಅಂದರೆ ತಾಳ್ಫಲ ಚೆನ್ನಾಗಿ ಬರ್ತದೆ. ಇದು ತಾಳ್ಫಲ ಚೆನ್ನಾಗಿ ಬಿಡ್ತದೆ. ತಾಳು ಅಂತಲ್ಲ, ತಾಳಿಂದ ತುದಿವರೆಗೂ ಒಂದು ಸ್ಟೆಪ್ ಕಾಯಿ ಒಂದೇ ಸಮ ಬರ್ತೈತೆ. ಚೆನ್ನಾಗೈತೆ, ಮಾಡ್ಬೋದು. ನಮಗೆ ಅಕ್ಷತಾ ಆಗ್ರೋ ಅಂತ ಯೋಗೇಶ್ ಅಣ್ಣವರು ಒಳ್ಳೆ ಔಷಧಿ ಮತ್ತು ಒಳ್ಳೆ ಬೀಜನೂ ಕೊಡ್ತಾರೆ, ಒಳ್ಳೆ ಮೇಂಟೆನೆನ್ಸು ಮಾಡ್ತಾರೆ. ಈ ಸ್ಟೇಜ್ಗೆ ಏನು ಔಷಧಿ ಕೊಡಬೇಕು, ಏನು ಗೊಬ್ಬರ ಕೊಡಬೇಕು ಅನ್ನೋದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹಿಂಗೆ ನಮ್ಮಂಥ ರೈತರನ್ನ ಸ್ವಲ್ಪ ಅನುಕೂಲ ಮಾಡಲಿ, ಹೆಲ್ಪ್ ಮಾಡಲಿ. ಹಿಂಗೆ ಅವರು ಚೆನ್ನಾಗಿ ಬೆಳೀಲಿ, ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ಲ ರೈತರು ಕೃತಿಕಾ ಬೆಳೀರಿ. ಚೆನ್ನಾಗೈತೆ, ಚೆನ್ನಾಗಿ ಬರ್ತದೆ. ಮಳೆಗಾಲದಲ್ಲಂತೂ A1 ಆಗಿ ಬರ್ತದೆ. ಸೂಪರ್ ಆಗೈತೆ ತಳಿ ಮಾತ್ರ. ನಾವು ಇದೇ ಫಸ್ಟ್ ಟೈಮು ಮಾಡಿರೋದು ಕೃತಿಕಾನ, ತುಂಬ ಚೆನ್ನಾಗಿ ಬಂದೈತೆ. ನೆಕ್ಸ್ಟ್ ಟೈಮು ಈಗ 2 ಎಕರೆ ಮಾಡ್ತಾಯಿದ್ದೀವಿ. ನೆಕ್ಸ್ಟಿಗೆ ನಾವು ಇನ್ನೊಂದು ತಿಂಗಳು ಕಳೆದು ಮಾಡ್ತೀವಿ, ಐಪೂಜೆಗೆ ಬರೋಂಗೆ. ತುಂಬ ಚೆನ್ನಾಗೈತೆ, ಮಾಡ್ಬೋದು, ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.